ನಮಸ್ಕಾರ, ಗುಡ್ ಮಾರ್ನಿಂಗ್ ಮಸ್ಟಿ. ನನ್ನ ಹೆಸರು ಹುಸೇನಪ್ಪ ಅಂತೇಳಿ ಮಣ್ಣಿನಿಂದ ಯೂನಿವರ್ಸಲ್ ಕಾಂಟ್ರಾಕ್ಟರ್. ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ವೆಸ್ಟೀಜಲ್ಲಿರುವಂಥ ಒಂದು ಅದ್ಭುತವನ್ನು ಪ್ರಾಡಕ್ಟ್ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಅದು ಯಾವುದು ಗೊತ್ತಾ? ರೈತರಿಗೆ ಅತಿ ಅವಶ್ಯಕವಾಗಿರೋ ಪ್ರಾಡಕ್ಟ್ ನಮ್ಮಲ್ಲಿ ಸಿಗುವಂಥ ಅಗ್ರಿ ಆಕ್ವಾಕಲ್ಚರ್. ಎಸ್ ನೋಡಿ, ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಲೈವ್ ಆಗಿ ಡೆಮೋ ಮೂಲಕ ಇನ್ಫಾರ್ಮೇಶನ್ ಕೊಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಈ ಒಂದು ಅಗ್ರಿ ಆಕ್ವಾಕಲ್ಚರ್ ರೈತನಿಗೆ ಎರಡು ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಒಂದು, ಅತಿಯಾಗಿ ಮಳೆ ಆದರೆ ಸಮಸ್ಯೆ, ಇನ್ನೊಂದು ಮಳೆ ಆಗದಿದ್ದರೆ ಸಮಸ್ಯೆ ಅಂತ ಆಗಿದೆ. ಬಟ್ ಈ ಒಂದು ಅಗ್ರಿ ಆಕ್ವಾಕಲ್ಚರ್ ಬಳಸೋದ್ರಿಂದ ಅತಿವೃಷ್ಟಿ ಅನಾವೃಷ್ಟಿಗೆ ಇದನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಈ ಒಂದು ಅಗ್ರಿ ಆಕ್ವಾಕಲ್ಚರ್ ತುಂಬಾ ಸೂಪರ್ ಡೂಪರ್ ಆಗಿ ಕೆಲಸ ಮಾಡುತ್ತೆ. ಎಸ್ ನೋಡಿ, ಈ ಒಂದು ಅಗ್ರಿ ಆಕ್ವಾಕಲ್ಚರ್ ಸೂಪರ್ ಅಬ್ಸರ್ವೆಂಟ್ ಆರ್ಗಾನಿಕ್ ಜೆಲ್, ನೀರನ್ನ ಜೆಲ್ಲಾಗಿ ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅಗ್ರಿ ಆಕ್ವಾಕಲ್ಚರ್ ತುಂಬಾ ಚೆನ್ನಾಗಿದೆ ಕೆಲಸ ಮಾಡುತ್ತೆ. ಇನ್ನೊಂದು 500% ನೀರನ್ನ ಹೋಲ್ಡಿಂಗ್ ಮಾಡೋದು ಕೆಪಾಸಿಟಿ ಇದರಲ್ಲಿ ಇರುತ್ತೆ. ಇನ್ನೊಂದು, ಇದನ್ನ ನಾವು ಬಳಸೋದ್ರಿಂದ 50% ನೀರನ್ನ ಉಳಿಸಬಹುದು ನಮ್ಮ ಭೂಮಿಯಲ್ಲಿ. ಇನ್ನೊಂದು 40% ನಾವು ಹಾಕೋದು ಫರ್ಟಿಲೈಸರ್ನ ಪ್ರಮಾಣ ಕಡಿಮೆ ಮಾಡಬಹುದು. ಅದು ಏನು, ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೆಮೋ ಮೂಲಕ ಅರ್ಥ ಮಾಡಿಸ್ತೀನಿ. ಎಸ್ ನೋಡಿ, ಇದು ನಮ್ಮ ಭೂಮಿ ಅನ್ಕೊಳ್ಳಿ. ಈ ಭೂಮಿಯಲ್ಲಿ ನಾವು ನೀವು ಮಳೆ ಬರುತ್ತೆ, ನೀರು ಬಿಡ್ತಾ ಹೋಗ್ತೀವಿ. ನೀರು ಯಾವ ರೀತಿಯಲ್ಲಿ ಅದು ಹೋಲ್ಡಿಂಗ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿ ಸಿಗುವಂಥ ಅಗ್ರಿ ಆಕ್ವಾಜೆಲ್ ಹಾಕ್ತೀನಿ. ಇದು ಪಾಲಿಮರ್ ಗಿಡದ ಚಕ್ಕೆ ಪುಡಿಯಿಂದ ತಯಾರು ಮಾಡ್ತಾರೆ. ಇದು ಯಾವುದೇ ರೀತಿ ಕೆಮಿಕಲ್ ಅಲ್ಲ, ಮನುಷ್ಯ ಸೇವಿಸಿದ್ರು ಇದರಿಂದ ತೊಂದರೆ ಅಂತೂ ಬರ್ತದೆ. ಎಷ್ಟು ಇದನ್ನ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀನಿ. ಇದು ನಮ್ಮ ಭೂಮಿ ಅನ್ಕೊಳ್ಳಿ. ಭೂಮಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ. ಅತಿ ಹೆಚ್ಚಾಗಿ ಮಳೆ ಆದರೆ ಏನಾಗುತ್ತೆ, ನೀರು ಜಾಸ್ತಿ ನಿಂತ್ಕೊಳ್ಳುತ್ತದೆ, ಅದರಿಂದ ತೊಂದರೆ ಅಂತ ಆಗುತ್ತೆ. ಎಷ್ಟು ನೋಡಿ, ಇದಕ್ಕೆ ನಾನೀಗ ನೀರನ್ನ ಹಾಕ್ತೀನಿ. ನೋಡ್ಬೋದು ನೀವು, ಇದು ಯಾವ ರೀತಿಯಲ್ಲಿ ನೀರನ್ನ ಅಬ್ಸರ್ವೇಷನ್ ಮಾಡಿ ಇಟ್ಕೊಳ್ಳುತ್ತೆ. ನಾನು ಹಾಕಿದ್ದು ಒಂದು 10-20 ಗ್ರಾಮ್ ಮಾತ್ರ ನಾನು ಅಗ್ರಿ ಆಕ್ವಾಜೆಲ್ ಹಾಕಿದೆ. ಈಗ ಎಷ್ಟು ಪ್ರಮಾಣದಲ್ಲಿ ನೀರು ಹಾಕ್ತಿದ್ದೀನಿ, ಎಲ್ಲ ಏನಾಗ್ತಿದೆ ನೀವು ನೋಡಬಹುದು. ನಮ್ಮ ಭೂಮಿಯಲ್ಲಿ ಅತಿ ಹೆಚ್ಚಿಗೆ ಮಳೆ ಆಗೋದ್ರಿಂದ ಸಮಸ್ಯೆ ಏನಾಗುತ್ತೆ, ನೀರು ಜಾಸ್ತಿ ಆಗೋದ್ರಿಂದ ಭೂಮಿಗೆ ಬೇರುಗಳು ಕೊಳೆ ಸಮಸ್ಯೆ ಬರುತ್ತೆ, ಬೇರುಗಳು ಸಮಸ್ಯೆಗಳು ಬರ್ತಾ ಹೋಗ್ತವೆ. ಬಟ್ ಅಗ್ರಿ ಆಕ್ವಾಜೆಲ್ ಹಾಕೋದ್ರಿಂದ ನೀರನ್ನ ಈ ತರ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ ನಮ್ಮ ಭೂಮಿಯಲ್ಲಿ. ಇದೆಲ್ಲ ನೀರು. ಇದು ಏನಾಗುತ್ತೆ, ಭೂಮಿಯಲ್ಲಿ ಇಟ್ಕೊಳ್ಳೋದ್ರಿಂದ ಯಾವಾಗ ಮಳೆ ಕಡಿಮೆ ಆಗುತ್ತೋ, ಯಾವಾಗ ಬೇರೆಗಳಿಗೆ ನೀರು ಬೇಕಾಗುತ್ತೋ, ಇದು ನಮ್ಮ ಭೂಮಿಯಲ್ಲಿ ಮತ್ತೆ ಕರಗಿ ನೀರಾಗಿ ಕೆಲಸ ಮಾಡುತ್ತೆ. ನೀರು ಪ್ರಮಾಣ ಜಾಸ್ತಿ ಆದಾಗ, ಮಳೆ ಜಾಸ್ತಿ ಆದಾಗ ನೀರನ್ನ ಏನು ಮಾಡುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೀರು ಇಟ್ಕೊಂಡು ಬಿಟ್ಕೊಡುತ್ತೆ. ಅದರಿಂದ ಬೇರೆಗಳಿಗೆ ಯಾವುದೂ ತೊಂದರೆ ಬರಲ್ಲ. ಇದನ್ನ ಪ್ರತಿಯೊಂದು ಬೆಳೆಗಳು ಸಹ ಉಪಯೋಗ ಮಾಡಬಹುದು. ಹತ್ತಿ, ಮೆಣಸಿನಕಾಯಿ, ನಾವು ಕಳೆ ಬೆಳೀತಾ ಇದೀವಿ ಅಂತ ಹೇಳಿಕಂದ್ರೆ, ಶೇಂಗಾ ಬೆಳೀತಾ ಇದೀವಿ ಅಂತ ಹೇಳಿಕಂದ್ರೆ, A to Z ನಾವು ಮೆಕ್ಕೆಜೋಳ ಬೆಳೀತಾ ಇದೀವಿ, ಕಬ್ಬು ಬೆಳೀತಾ ಇದೀವಿ ಅಂತ ಹೇಳಿಕಂದ್ರೆ, ಎಲ್ಲ ಬೆಳೆಗೆ ಈ ಒಂದು ಅಗ್ರಿ ಆಕ್ವಾಕಲ್ಚರ್ನ ಬಳಸ್ಬೋದು. ತುಂಬಾ ಸೂಪರ್ ಆಗಿದೆ. ಇದು ಪ್ರತಿಯೊಂದು ನಮ್ಮ ವೆಸ್ಟೀಜ್ ಆಫೀಸಲ್ಲಿ ಸಿಗುತ್ತೆ. ನೀವು ಉಪಯೋಗ ಮಾಡಿ. ರೈತರಿಗೆ ಆಗುವಂಥ ನಷ್ಟ ಏನಾಗ್ತಿದೆ, ಮಳೆ ಅತಿ ಹೆಚ್ಚಾಗೋದ್ರಿಂದ, ಮಳೆ ಕಡಿಮೆ ಆಗೋದ್ರಿಂದ ಆಗುವಂಥ ಸಮಸ್ಯೆಗಳಿಗೆ ನಮ್ಮಲ್ಲಿ ಸಿಗುವಂಥ ಅಗ್ರಿ ಆಕ್ವಾಕಲ್ಚರ್ ತುಂಬಾ ಚೆನ್ನಾಗಿದೆ, ಕೆಲಸ ಮಾಡುತ್ತೆ. ನೀವು ಉಪಯೋಗ ಮಾಡಿ. ಇದನ್ನ ರೈತರಿಗೆ ಸಾದಷ್ಟು ತಿಳಿಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್.